ನೀನು ತಪ್ಪು ಮಾಡ್ತಿದ್ದೀಯ ಜಾಹ್ನವಿ. ಬೇರೆಯವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಾಗ ಅದನ್ನು ಸರಿ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇಲ್ಲದೆ ಹೋದರೆ ಎದುರಿನವ್ರಿಗೆ ಅದೇ ತಪ್ಪು ತಿಳುವಳಿಕೆ ನಿಜ ಅನಿಸ್ಬಿಡುತ್ತೆ. ನನ್ನ ಮಾತು ಕೇಳು, ಶ್ರೀ ಜೊತೆ ಮಾತಾಡು, ನಿನ್ನ ಸಂಬಂಧನ ಸರಿ ಮಾಡ್ಕೊ. ಹಾಗೆ ಮಾಡಿದ್ರೆ ನನ್ನ ಜೀವನ ಏನೋ ಸರಿ ಹೋಗ್ಬೋದು. ಆದರೆ ನಾನು ಕೊಟ್ಟಿರೋ ಮಾತು, ಅಮ್ಮಂಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಪಾಲಿಸ್ತಿರೋದು ಶ್ರೀ ಕೊಟ್ಟಿರೋ ಮಾತೆ. ಶ್ರೀ ಮನೆ ಬಿಟ್ಟು ಹೋಗುವಾಗ ಹೇಳಿದರು, ಯಾವುದೇ ಕಾರಣಕ್ಕೂ ಅಜ್ಜಿ ಕೊಟ್ಟಿರೋ ಮಾತು ಮೀರಬೇಡ ಅಂತ. ಆದರೆ ಅಮ್ಮ ನಿನಗೆ ಹಾಕಿರೋ ಕಟ್ಟಳೆಗಳನ್ನು ಅವನ ಹತ್ರ ಹೇಳ್ಕೋಬಾರ್ದು ಅಂತ ಅವನು ಯಾವತ್ತಾದರೂ ನಿನಗೆ ಹೇಳಿದಾನ? ನಮ್ಮೆಲ್ರಿಗೂ ಶ್ರೀನೇ ದಿಕ್ಕು ಜಾಹ್ನವಿ. ನೀನು ಅವನನ್ನು ಮಾತಾಡಿಸ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಜ್ವರ ಬರ್ಸ್ಕೊಂಡ್ಬಿಟ್ಟ. ನಾಳೆ ನಿನಗೆ ಬೇಡದೇ ಇರೋ ತನ್ನ ಜೀವ ಯಾಕೆ ಬೇಕು ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಪ್ಲೀಸ್ ಅಮ್ಮ, ಮಾತಿಗೂ ಈ ರೀತಿ ಹೇಳಬೇಡಿ. ನಾನು ಅವ್ನು ಹೆತ್ತ ತಾಯಿ ಜಾಹ್ನವಿ. ಆ ಥರ ಮಾತಾಡೋದಕ್ಕೆ ನನಗಿಷ್ಟ ಆಗತ್ತ, ಆದರೆ ವಾಸ್ತವನ ಅರ್ಥ ಮಾಡ್ಕೋಬೇಕು. ಈಗ ನಾನು ಏನು ಮಾಡಲಿ? ಮೊದಲು ಅವ್ರು ಒಂದು ಫೋನ್ ಮಾಡು, ಸಮಾಧಾನವಾಗಿ ಮಾತಾಡಿ ವಿಷಯ ತಿಳಿಸು, ಅರ್ಥ ಮಾಡ್ಕೋತಾನೆ. ಪಾಪ ಚಾನುಗೆ ಅಷ್ಟೆಲ್ಲ ಮಾತಾಡಿ ಬಂದ್ಬಿಟ್ಟೆ. ಎಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ಒಂದು ಫೋನ್ ಮಾಡಿ ಸಾರಿ ಕೇಳ್ತೀನಿ. ಅವಳು ಮಾತಾಡ್ತಿದ್ರೆ ಏನಂತೆ, ನನ್ನ ಮಾತಾದ್ರೆ ಖಂಡಿತ ಕೇಳಿಸ್ಕೋತಾಳೆ. We are getting a busy tone on this number. Please call later. ಈ ನಂಬರ್ನಲ್ಲಿ ನಮಗೆ ಬಿಸಿ ಟೋನ್ ಕೇಳಿ ಬರುತ್ತಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಎಂಗೇಜ್ ಬರ್ತಿದೆ. ನನ್ನ ಜಾನುಗೆ ತನ್ನ ಶ್ರೀ ಜೊತೆ ಮಾತಾಡೋ ಮನಸ್ಸಿಲ್ಲ, ಆದರೆ ಇನ್ಯಾರಿಗೂ ಫೋನ್ ಮಾಡಿ ಮಾತಾಡ್ತಾನೆ ಇದ್ದಾಳಲ್ಲ. ನಿನ್ನ ತಮ್ಮ ರವಿ ಅವನ ಜೊತೆಗೆ ಇರೋದಲ್ವಾ, ಅವನಿಗೊಂದು ಫೋನ್ ಮಾಡಿ ನೋಡು. We are getting a busy tone on this number. Please call later. ನಾಟ್ ರೀಚಬಲ್ ಬರ್ತಿದೆ. ಶ್ರೀಗೆ ಇನ್ನೊಂದ್ಸಲ ಟ್ರೈ ಮಾಡು. We are getting a busy tone on this number. Please call later. We are getting a busy tone on this number. Please call later. ಈ ನಂಬರ್ನಲ್ಲಿ ನಮಗೆ ಬಿಸಿ ಟೋನ್ ಕೇಳಿ ಬರುತ್ತಿದೆ. ನನ್ನ ಫೀಲಿಂಗ್ಸ್ ಅರ್ಥ ಆಗಿರಬೇಕು. ಅದಕ್ಕೆ ಇವತ್ತು ಎಲ್ಲ ಕೋಪ ತಾಪಗಳನ್ನು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಅನ್ಕೊಂಡಿದ್ದೆ. ನನ್ನ ಜಾನು ನನ್ನ ಬಗ್ಗೆ ಇಷ್ಟು ಅಸಡ್ಡೆ ತೋರಿಸ್ತಾ ಇದ್ರು, ನನಗೆ ಅವಳ ಮೇಲೆ ಕೋಪ ಆಗಲಿ ತಿರಸ್ಕಾರ ಆಗಲಿ ಬರ್ತಾ ಇಲ್ಲ ಗೊತ್ತಾ. ಆದರೆ ನನ್ನ ಜಾನು ನನ್ನ ಮುಂದೆನೇ ಹೋದ್ಲು, ನನ್ನ ಕಡೆ ಕಣ್ಣೆತ್ತು ಕೂಡ ನೋಡಲಿಲ್ಲ. ನಾನಷ್ಟು ಬೇಡ ಹೋಗ್ಬಿಟ್ನ ಅವಳಿಗೆ. ಯಾರ್ದೋ ಮಾತೆ ಕಟ್ಟಿಬಿದ್ದು ಅವಳನ್ನ ಮಾತಾಡ್ಸೋದು ಬೇಕಾಗಿಲ್ಲ.
ಸರ್ ನೀವು ಮನೆ ಬಿಟ್ಟು ಬಂದು ತಪ್ಪು ಮಾಡಿದ್ರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಮನೆ ಬಿಟ್ಟು ಬಂದಿದ್ದಕ್ಕೆ ನನಗೂ ಬೇಸರ ಇದೆ ನಂದು. ಆದರೆ ಬಂದ ಕಾರಣದ ಬಗ್ಗೆ ಕನ್ಫ್ಯೂಷನ್ ಆಗಲಿ ಪಶ್ಚಾತ್ತಾಪ ಆಗಲಿ ಇಲ್ಲ. ಇದರಿಂದ ನನ್ನ ಜನ ಸಂಬಂಧ ಹಾಳಾಗೋದು ಅಂತ ನನಗೆ ಗೊತ್ತಿರಲಿಲ್ಲ. ಹೇಳ್ಕೊಳಕ್ಕೆ ಮದುವೆ ಆಗಿದ್ದೀನಿ, ಆದರೆ ಹೆಂಡತಿ ಜೊತೆಲಿಲ್ಲ. ನನ್ನ ಪಾಲಿಗೆಲ್ಲ ಆಯಿತು, ಏನು ಇಲ್ದಂಗೆ ಆಗ್ಬಿಟ್ಟಿದ್ದೀನಿ ನಂದು. ಈಗೇನು ಹೇಳ್ತೀಯ? ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಇದನ್ನ ನೋಡಿದ್ಮೇಲೂ ನೀನು ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಗಲ್ಲ ಮದನ್ ಅವರೇ, ಮೊನ್ನೆ ಅವ್ರು ನಮ್ಮ ಮನೆಗೆ ಬಂದಾಗ ಸಹಿತ ಶ್ರೀನಿಧಿ ಜಾಹ್ನವಿ ತಮ್ಮ ಸಂಬಂಧ ಇಷ್ಟೊಂದು ಹದಗೆಟ್ಟಿದೆ ಅಂತ ಒಂದ್ ಸ್ವಲ್ಪನೂ ಸುಳಿವು ಕೊಡ್ಲಿಲ್ಲ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ನಾಟಕ ಆಡ್ಬಿಟ್ರು. ಶ್ರೀನಿಧಿನೂ ನನ್ನ ಹತ್ರ ನಾಟಕ ಆಡ್ದ, ಆದ್ರೆ ಹಿಡ್ದಾಕ್ಬಿಟ್ಟೆ. ಅಯ್ಯೋ ಅಯ್ಯೋ ದೇವ್ರೆ,